ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತು ನಾವು ಆತ್ಮ ಪಾಠದ 2ನೇ ಭಾಗವನ್ನು ನೋಡೋಣ. ಮೊದಲನೇ ಭಾಗದಲ್ಲಿ ಆತ್ಮ ಅಂದರೆ ಏನು ಎಂದು ನೋಡಿದೆವು. ಆತ್ಮ ಆಗಬೇಕು ಅಂದರೆ ಒಂದು ದೇಹ ಬೇಕು, ಇನ್ನೊಂದು ಜೀವಶ್ವಾಸ ಬೇಕು. ಜೀವಶ್ವಾಸದ ಜೊತೆ ದೇಹ ಹೊಂದಾಣಿಕೆ ಆದ್ರೇನೆ ಮನುಷ್ಯ ಬದುಕುವಂತ ಆತ್ಮನಾಗುವುದಕ್ಕೆ ಸಾಧ್ಯ ಎಂದು ಅನೇಕ ವಾಕ್ಯಗಳ ಮುಖಾಂತರ ನೋಡಿದೆವು. ಇವತ್ತಿನ ಪಾಠದಲ್ಲಿ ಮನುಷ್ಯ ಸತ್ತ ಮೇಲೆ ಅವನ ಗತಿ ಏನು ಎಂದು ವಾಕ್ಯಗಳ ಮುಖಾಂತರ ನೋಡೋಣ. ಸಾವಿನಿಂದ ಮನುಷ್ಯನಿಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಮರಣಕ್ಕೆ ಹೋಗುತ್ತಿದ್ದರು. ಎಲ್ಲಿಯವರೆಗೂ ನಿರೀಕ್ಷೆ ಇರಲಿಲ್ಲ ಅಂದ್ರೆ ಯೇಸು ಕ್ರಿಸ್ತರು ನಮಗಾಗಿ ಬಂದು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಪ್ರಾಯಶ್ಚಿತ ಯಜ್ಞವಾಗಿ ಕೊಡುವ ತನಕ ಮನುಷ್ಯನಿಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ. ನಂತರ ಎಲ್ಲರಿಗೂ ನಿರೀಕ್ಷೆ ಬಂತು. ಯಾವ ನಿರೀಕ್ಷೆ ಅಂದರೆ ಪುನರುತ್ಥಾನ ಅನ್ನುವುದು ಇದೆ ಎಂದು, ಸತ್ತವರೆಲ್ಲ ಜೀವಂತವಾಗಿ ಮತ್ತೆ ಬರುತ್ತಾರೆ ಎಂದು. 1 ಕೊರಿಂಥ 15ನೇ ಅಧ್ಯಾಯ 22ನೇ ವಚನ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಈ ನಂಬಿಕೆಯಿಂದಲೇ ಸತ್ಯವೇದದಲ್ಲಿ ಈ ಮರಣನ ನಿದ್ರೆಗೆ ಹೋಲಿಸಿದ್ದಾರೆ. ನಿದ್ರೆ ಅಂದ್ರೆ ವಿಶ್ರಾಂತಿ. ನಿದ್ರೆ ಹೋದವರು ಮತ್ತೆ ಎದ್ದೇಳ್ತಾರೆ. ಒಬ್ಬ ಮನುಷ್ಯ ಕೋಮ ಹೋದರೆ ಅವನಿಗೆ ಹೇಗೆ ಏನು ಗೊತ್ತಾಗುವುದಿಲ್ಲವೋ ಅದೇ ರೀತಿ ಸತ್ತೋಗಿರುವ ಮನುಷ್ಯ ಮತ್ತೆ ಎದ್ದೇಳುವವರೆಗೂ ಅವನಿಗೆ ಏನು ಗೊತ್ತಾಗುವುದಿಲ್ಲ. ಯೆಶಾಯ 57ನೇ ಅಧ್ಯಾಯ 1-2ನೇ ವಚನ. ನೆಟ್ಟಿಗೆ ನಡೆಯುವ ಪ್ರತಿಯೊಬ್ಬನು ತನ್ನ ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. ದೀರ್ಘ ನಿದ್ರೆ ಅಂದ್ರೆ ನಿದ್ರೆ ಮಾಡಿದ ಮನುಷ್ಯ ಮತ್ತೆ ಹೇಗೆ ಏಳುತ್ತಾನೋ ಅದೇ ರೀತಿ ಮರಣ ಹೊಂದಿದ ವ್ಯಕ್ತಿ ಮತ್ತೆ ಎದ್ದು ಬರ್ತಾನೆ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 59-60ನೇ ವಚನ. ಅವರು ಸ್ಟೇಫನ್ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಸ್ವಾಮಿ, ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು. ಇಲ್ಲಿ ಸ್ಟೇಫನ್ ನಿದ್ರೆ ಹೋದನು ಎಂದು ತಿಳಿಸಿದ್ದಾರೆ. ಯಾಕೆ ನಿದ್ರೆಗೆ ಹೋಲಿಸಿದ್ದಾರೆ ಅಂದ್ರೆ ನಿದ್ರೆ ಹೋದ ಜನರು ಮತ್ತೆ ಎದ್ದೇಳ್ತಾರೆ, ಅದಕ್ಕೆ ನಿದ್ರೆಗೆ ಹೋಲಿಸಿದ್ದಾರೆ. ಸತ್ತೋಗಿರುವ ಎಲ್ಲಾ ಪಿತೃಗಳು ಎಲ್ಲಿ ಹೋಗಿದ್ದಾರೆ ಅಂದ್ರೆ ಅವರು ಕೂಡ ದೀರ್ಘ ನಿದ್ರಾ ವ್ಯವಸ್ಥೆಯಲ್ಲಿ ನಿದ್ರೆ ಮಾಡುತ್ತಿದ್ದಾರೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 36ನೇ ವಚನ. ದಾವೀದನಾದರೂ ತನ್ನ ಸಕಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ರೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟರು. ಈ ವಚನದಲ್ಲಿ ದಾವೀದನು ಕೂಡ ನಿದ್ರೆ ಹೋದನು ಎಂದು ಬಹು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಹಳೆ ಕಾಲದ ಪಿತೃಗಳು ಎಲ್ಲೂ ಹೋಗಿಲ್ಲ, ಎಲ್ಲರೂ ನಿದ್ರೆ ಮಾಡ್ತಾ ಇದ್ದಾರೆ. ಇದನ್ನೇ ಯೇಸು ಕ್ರಿಸ್ತರು ಲಾಜರ್ ಸತ್ತು ಹೋಗಿದ್ದಾಗ ಹೇಳಿದ್ದು. ಯೋಹಾನ 11ನೇ ಅಧ್ಯಾಯ 11-13ನೇ ವಚನ. ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದರು. ಅದಕ್ಕೆ ಶಿಷ್ಯರು, ಸ್ವಾಮಿ, ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು. ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು. ಯಾವುದೇ ಒಬ್ಬ ಮನುಷ್ಯ ಸತ್ತು ಹೋಗಿದ್ದರೂ ಅದು ಶಾಶ್ವತ ಅಲ್ಲ, ಅವನು ಮತ್ತೆ ಎದ್ದು ಬರುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತರು ಸತ್ತು ಹೋಗಿದ್ದ ಲಾಜರ್ನ 3 ದಿನದ ನಂತರ ಎಬ್ಬಿಸುತ್ತಾರೆ. ನಿದ್ರೆಯಲ್ಲಿದ್ದ ಮನುಷ್ಯನನ್ನು ಮಾತ್ರ ಎಬ್ಬಿಸುವುದಕ್ಕೆ ಸಾಧ್ಯ. ಈ ನಂಬಿಕೆಯಿಂದಾನೇ ಯೇಸು ಕ್ರಿಸ್ತರು ನಿದ್ರೆಗೆ ಹೋಲಿಸಿದ್ದಾರೆ. ಈ ಮರಣದಿಂದ ಮೊದಲು ಎದ್ದು ಬಂದಿದ್ದು ಪುನರುತ್ಥಾನದಲ್ಲಿ ಯೇಸು ಕ್ರಿಸ್ತರು. ಕೊಲೆಸದವರಿಗೆ 1ನೇ ಅಧ್ಯಾಯ 18ನೇ ವಚನ. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವರು ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರು. ಅದಕ್ಕಿಂತ ಮುಂಚೆ ಯಾರು ಎದ್ದು ಬಂದಿಲ್ಲ. ಮಿಕ್ಕಿದ ಜನರು ಯಾವಾಗ ಎದ್ದು ಬರುತ್ತಾರೆ ಅಂದ್ರೆ ಯೇಸು ಕ್ರಿಸ್ತರ 2ನೇ ಬರುವಿಕೆಯಲ್ಲಿ ಎದ್ದು ಬರುತ್ತಾರೆ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವುದನ್ನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಅದಕ್ಕಿಂತ ಮುಂಚೆ ಯಾರು ಎದ್ದು ಬರುವುದಿಲ್ಲ. ಯೇಸು ಕ್ರಿಸ್ತರು ಯೋಹಾನ 14ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳುತ್ತಾರೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಯಾಕೆ ಯೇಸು ಕ್ರಿಸ್ತರು ಬಂದು ಕರೆದುಕೊಂಡು ಹೋಗಬೇಕು? ಮನುಷ್ಯ ಸತ್ತಿದ ತಕ್ಷಣ ಸೀದಾ ದೇವರ ಸನ್ನಿಧಾನಕ್ಕೆ ಹೋಗುತ್ತಾನೆ ಅಂತಾರಲ್ಲ, ಮತ್ತೆ ಯಾಕೆ ಈ ರೀತಿ ಹೇಳಿದರು? ಯಾಕೆ ಈ ರೀತಿ ಹೇಳಿದರು ಅಂದ್ರೆ ಮನುಷ್ಯ ಸತ್ತ ಮೇಲೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲ್ಲ, ಸಮಾಧಿಯಲ್ಲಿ ನಿದ್ರೆ ಮಾಡುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಬಂದಾಗ ಎಲ್ಲರನ್ನು ಎಬ್ಬಿಸುತ್ತಾರೆ. ಮೋಸೆ ಪೊದೆಯಲ್ಲಿ ದೇವದೂತರು ಕಾಣಿಸಿಕೊಂಡರು. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾರೆ. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ಸತ್ತಿರುವರು ಮತ್ತೆ ಎದ್ದು ಬರುತ್ತಾರೆ ಎಂದು ಮೋಸೆ ತಿಳಿದಿದ್ದರಿಂದ ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಎಂದು ಪ್ರಾರ್ಥನೆ ಮಾಡಿದ್ದು.
ಹಾಗಾದರೆ ಪರಲೋಕಕ್ಕೆ ಯಾರು ಹೋಗಿದ್ದಾರೆ ಎಂದು ನೋಡೋಣ. ಯೋಹಾನ 3ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಹೇರಿ ಹೋದವನಲ್ಲ. ಸತ್ತವರೆಲ್ಲ ಸಮಾಧಿಯಲ್ಲಿ ಇದ್ದಾರೆ. ಸತ್ತವರು ಮತ್ತೆ ಎದ್ದು ಬರುವುದು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಮನುಷ್ಯ ಯಾವಾಗ ಸಾಯುತ್ತಾನೋ ಆವಾಗ್ಲೇ ಎಲ್ಲ ಮುಗಿಯಿತು. ಸತ್ತಿದ ಮೇಲೆ ಮತ್ತೆ ಹೇಳುವವರೆಗೆ ಮಧ್ಯದಲ್ಲಿ ಯಾವ ಕ್ರಿಯೆ ಅವನಿಗೆ ಇಲ್ಲ. ಸತ್ತಾಗಲೇ ಎಲ್ಲ ಮುಗಿಯಿತು. ಯೋಬ 14ನೇ ಅಧ್ಯಾಯ 10, 12, 13ನೇ ವಚನ. ಮನುಷ್ಯನಾದರೂ ಸತ್ತು ಬೋರಲು ಬೀಳುವನು, ಪ್ರಾಣ ಹೋಗಲು ಅವನು ಎಲ್ಲಿಯೋ. ಮನುಷ್ಯನ ಪ್ರಾಣ ಹೋಗಿದ ನಂತರ ಎಲ್ಲೂ ಬರುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಮಲಗಿಕೊಂಡು ಹೇಳದೆ ಇರುವರು. ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದಿಲ್ಲ, ಎಬ್ಬಿಸಲ್ಪಡುವುದಿಲ್ಲ. ಸತ್ತಿರುವ ವ್ಯಕ್ತಿ ಮಧ್ಯದಲ್ಲಿ ಎದ್ದು ಬರುವುದಿಲ್ಲ. ಎಲ್ಲಿಯವರೆಗೆ ಎಂದರೆ ನೂತನ ಆಕಾಶ ನೂತನ ಭೂಮಂಡಲ ಬರುವ ತನಕ ಎದ್ದು ಬರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯೋಬ ದೇವರ ಬಳಿಯಲ್ಲಿ, ದೇವರೇ, ನನಗೆ ಇಷ್ಟೆಲ್ಲ ಶೋಧನೆ ಕೊಡುವುದಾದರೆ ದಯವಿಟ್ಟು ನನ್ನನ್ನು ಸಮಾಧಿಯಲ್ಲಿ ಅಡಗಿಸಿಬಿಡು. ನಾನು ದೀರ್ಘ ನಿದ್ರೆ ಮಾಡುತ್ತೇನೆ. ಕಡೆಯಲ್ಲಿ ನನ್ನನ್ನು ಜ್ಞಾಪಿಸಿಕೊಂಡರೆ ಎಷ್ಟೋ ಒಳ್ಳೆಯದು ಎಂದು ಹೇಳಿದ್ದು. ಮನುಷ್ಯ ಸತ್ತಿ ಮತ್ತೆ ಬರುವುದಕ್ಕೆ ನಿರೀಕ್ಷೆ ಇದೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳುವುದು ಯೋಹಾನ 5ನೇ ಅಧ್ಯಾಯ 28, 29ನೇ ವಚನದಲ್ಲಿ, ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿ ಇರುವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಯೇಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಬಂದಾಗ ಎಲ್ಲರೂ ಎದ್ದು ಬರುವುದು. ಮನುಷ್ಯ ಸತ್ತಾಗ ಅವನ ಶವವನ್ನು ತೆಗೆದುಕೊಂಡು ಹೋಗುವಾಗ ಆ ಶವದ ಹಿಂದೆ ಕಳ್ಳೆಪುರಿ, ಹೂವ, ಜೀರಿಗೆ, ಎಳ್ಳು ಎಲ್ಲ ಶವದ ಹಿಂದೆ ಬಿಸಾಡ್ತಾರೆ, ಹೋಗುತ್ತಾರೆ. ಯಾಕೆಂದ್ರೆ ಸತ್ತಿರುವ ವ್ಯಕ್ತಿ ದೆವ್ವ ಆಗಿ ಮತ್ತೆ ಎಲ್ಲಿ ಬಂದ್ಬಿಡ್ತಾನೋ ಎಂದು. ಸತ್ತಿರುವ ವ್ಯಕ್ತಿ ದೆವ್ವ ಆಗಿ ಬಂದ್ರೆ ಜೀರಿಗೆ, ಎಳ್ಳು ಆಯ್ದುಕೊಂಡು ಬರುವಷ್ಟರಲ್ಲಿ ಬೆಳಗ್ಗೆ ಆಗೋಗುತ್ತೆ. ಆಗ ಅವರು ಮನೆಗೆ ಬರುವುದಕ್ಕೆ ಆಗೋದಿಲ್ಲ ಎಂದು ಈ ರೀತಿ ಮಾಡುತ್ತಾರೆ. ಇದೆಲ್ಲ ಮೂಢನಂಬಿಕೆ. ಸತ್ಯವೇದ ಏನ್ ಹೇಳುತ್ತದೆ ಎಂದು ನೋಡೋಣ. ಯೋಬ 7ನೇ ಅಧ್ಯಾಯ 9, 10ನೇ ವಚನ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಈ ವಚನದಲ್ಲಿ ಏನ್ ತಿಳಿಸಿದ್ದಾರೆ ಅಂದ್ರೆ, ಮನುಷ್ಯ ಸತ್ತ ಮೇಲೆ ಮತ್ತೆ ಮನೆಗೆ ಬರುವುದಕ್ಕೆ ಸಾಧ್ಯವಿಲ್ಲ ಎಂದು. ಇನ್ನೊಂದು ವಚನವನ್ನು ನೋಡೋಣ. ಕೀರ್ತನೆ 146ನೇ ಅಧ್ಯಾಯ 4ನೇ ವಚನ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಅದೇ ದಿನದಲ್ಲಿ ಅವನ ಸಂಕಲ್ಪಗಳೆಲ್ಲ ಹಾಳಾಗುತ್ತೆ ಅಂತ ಅಂದ್ರೆ ಮತ್ತೆ ಅವನು ಆತ್ಮ ಆಗುವುದಕ್ಕೆ ಹೇಗೆ ಸಾಧ್ಯ? ಕೆಲವು ಜನ ಹೇಳ್ತಾರೆ, 100 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಸತ್ತಿದ್ದ, 100 ವರ್ಷದ ನಂತರ ಆ ವ್ಯಕ್ತಿ ತರನೇ ಹುಟ್ಟಿದ್ದಾನೆ. ಅವನು ಆಗ ಏನೆಲ್ಲ ಮಾಡಿದ್ನೋ ಅದನ್ನೇ ಅವನಿಗೆ ನೆನಪಿದೆಲ್ಲನೋ, ಅವನಿಗೆ ಏನ್ ಇಷ್ಟವಾಗಿರುವಂತ ವಸ್ತುಗಳು, ಗುಪ್ತವಾಗಿರುವಂತ ವಸ್ತುಗಳು ಮತ್ತೆ ಇವೆಲ್ಲ ಒಂದು ವಿಚಾರಗಳನ್ನ ಹೇಳ್ತಾನೆ ಅಂತ ಹೇಳ್ತಾರೆ. ಈ ರೀತಿ ಬರುವುದಕ್ಕೆ ಸಾಧ್ಯನಾ? ಸತ್ಯವೇದ ಏನ್ ಹೇಳುತ್ತದೆ ಎಂದು ನೋಡೋಣ. ಕೀರ್ತನೆ 6ನೇ ಅಧ್ಯಾಯ 5ನೇ ವಚನ. ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ಅವರಿಗೆ ಜ್ಞಾಪಕನೇ ಇರೋಲ್ಲ ಅಂತ ಅಂದ್ರೆ ಇನ್ನು ಹಿಂದೆ ನಡೆದಿದ್ದೆಲ್ಲ ಹೇಗೆ ನೆನಪಿಗೆ ಇರುವುದಕ್ಕೆ ಸಾಧ್ಯ? ಹಾಗಿರುವಾಗ ಸತ್ತವರಿಗೆ ಪೂಜೆ ಪುರಸ್ಕಾರ ಮಾಡುವುದರಿಂದ ಯಾವುದು ಪ್ರಯೋಜನವಿಲ್ಲ. ಕೀರ್ತನೆ 115ನೇ ಅಧ್ಯಾಯ 17ನೇ ವಚನದಲ್ಲಿ, ಸತ್ತವರು ಯಾಹುವನ್ನು ಸ್ತುತಿಸುವುದಿಲ್ಲ, ಮೌನ ಲೋಕವನ್ನು ಸೇರುವವರಲ್ಲಿ ಯಾರೂ ಆತನನ್ನು ಕೀರ್ತಿಸುವುದಿಲ್ಲ. ಸಮಾಧಿಯಲ್ಲಿ ಇರುವವರಿಗೆ ಯಾವುದು ಗೊತ್ತಾಗುವುದಿಲ್ಲ. ಆಗಿರ್ಬೇಕಾದ್ರೆ ಸತ್ತವರಿಗೆ ಸ್ತುತಿ ಮಾಡುವುದು, ಸತ್ತವರ ಹೆಸರಿನಲ್ಲಿ ಪ್ರತಿಮೆಗಳನ್ನು ನಿರ್ಮಿಸುವುದು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸುವುದು, ರಸ್ತೆಗೆ ಸತ್ತವರ ಹೆಸರಿಡುವುದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅವರ ಹೆಸರಿನಲ್ಲಿ ಮಹಲ್ನ ಕಟ್ತಾರೆ. ಆದ್ರೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಕೀರ್ತನೆ 49ನೇ ಅಧ್ಯಾಯ 10ರಿಂದ 14ನೇ ವಚನ. ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ ಆಸ್ತಿಯು ಇತರರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿರಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂತವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು, ಅದೇ ಅವರ ನಿತ್ಯ ವಾಸಸ್ಥಾನ. ಮನುಷ್ಯನು ಎಷ್ಟೇ ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಮೂರ್ಖರಿಗೂ ಅವರ ಮಾತಿನಂತೆ ನಡೆಯುವವರಿಗೂ ಇದೇ ಗತಿ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡುತ್ತಾರೆ. ಮೃತ್ಯುವೆ ಅವರ ಪಾಲಕರು, ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ಮನುಷ್ಯ ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದರೂ ಸರಿ, ಅವನು ಮಣ್ಣಿಗೆ ಹೋದ ಮೇಲೆ ಇನ್ನು ಇರುವುದಿಲ್ಲ. ಮನುಷ್ಯ ಮಣ್ಣಿನಿಂದ ಮಾಡಲ್ಪಟ್ಟವನು ಮತ್ತೆ ತಿರುಗಿ ಮಣ್ಣಿಗೆ ಹೋಗುತ್ತಾನೆ. ಎಷ್ಟೋ ಜನ ಪ್ರೀತಿ ಮಾಡುತ್ತಾರೆ, ಆದ್ರೆ ಅವರ ಮನೆಗಳಲ್ಲಿ ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪೋದಿಲ್ಲ. ಆಗ ಅವರು, ನಾವು ಈ ಜನ್ಮದಲ್ಲಿ ಸೇರುವುದಕ್ಕೆ ಆಗಿಲ್ಲ,
ಮುಂದಿನ ಜನ್ಮದಲ್ಲಿ ಆದ್ರೂ ಒಂದಾಗೋಣ ಎಂದು ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರು ಮರು ಜನ್ಮದಲ್ಲಿ ಮದುವೆ ಮಾಡಿಕೊಳ್ಬೋದಾ? ಅವರ ಪ್ರೀತಿ ಜೊತೆಯಲ್ಲೇ ಬರುತ್ತಾ? ವಾಕ್ಯ ಏನ್ ಹೇಳುತ್ತದೆ ಎಂದು ನೋಡೋಣ. ಪ್ರಸಂಗಿ 9ನೇ ಅಧ್ಯಾಯ 6ನೇ ವಚನ. ಅವರು ಸತ್ತಾಗಲೇ ಅವರ ಪ್ರೀತಿಯೂ ಅಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ನಾವು ಅವರ ಮೇಲೆ ಎಷ್ಟೇ ಪ್ರೀತಿ ಇಟ್ಟಿದ್ದರೂ, ಎಷ್ಟೇ ದ್ವೇಷ ಇಟ್ಟಿದ್ದರೂ ಸರಿ, ಅವರು ಸತ್ತಾಗಲೇ ಆ ಪ್ರೀತಿ ದ್ವೇಷ ಕೊನೆಯಾಗುತ್ತದೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ನನ್ನ ಸಾವಿಗೆ ಅವರೇ ಕಾರಣ ಎಂದು ದ್ವೇಷದಿಂದ ಪತ್ರ ಬರೆದಿಟ್ಟು ಸಾಯ್ತಾರೆ. ಸತ್ತೋಗಿರುವ ವ್ಯಕ್ತಿ ದೆವ್ವ ಆಗಿ ಬಂದು ಮಲಗಿರುವಾಗ ರಾತ್ರಿ ಸಮಯದಲ್ಲಿ ಕತ್ತು ಇಸ್ಕೋತರ ಆಗೋದು, ತೊಂದರೆ ಕೊಡೋದು, ನಾನು ಸತ್ತ ಮೇಲೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ಸೇಡು ತೀರ್ಸ್ಕೊಂತೀನಿ ಅಂದಿದ್ದ, ಅದಕ್ಕೆ ಈಗ ಬಂದಿದ್ದಾನೆ ಎಂದು ಹೇಳ್ತಾರೆ. ಅವನು ಸತ್ತಾಗಲೇ ಅವನ ಪ್ರೀತಿ, ಹಗೆತನ, ಹೊಟ್ಟೆ ಕಿಚ್ಚು ಎಲ್ಲ ಅಳಿದು ಹೋಗುತ್ತದೆ. ಅವನಿಗೆ ಲೋಕದಲ್ಲೇ ಯಾವ ಕೆಲಸದಲ್ಲೂ ಪಾಲೇ ಇಲ್ಲ ಅಂತ ಅಂದ್ರೆ ಅವನು ಬೇರೆ ಬೇರೆ ರೂಪದಲ್ಲಿ ಬಂದು ಸೇಡು ತೀರಿಸ್ಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಪ್ರಸಂಗಿ 9ನೇ ಅಧ್ಯಾಯ 4-5ನೇ ವಚನದಲ್ಲಿ ಹೇಳುತ್ತಾರೆ, ಜೀವದಿಂದ ಇರುವವರಿಗೆ ನಿರೀಕ್ಷೆ ಇದೆ, ಸತ್ತವರಿಗೆ ಏನೂ ಇಲ್ಲ. ಸತ್ತ ಸಿಂಹಕ್ಕಿಂತ ಜೀವಂತವಾಗಿರುವ ನಾಯಿ ಲೇಸು. ಅವನು ಸತ್ತಾಗಲೇ ಎಲ್ಲ ಹೋಯಿತು. ಅವನಿಗೆ ಭೂಮಿ ಮೇಲೆ ಯಾವ ಕೆಲಸದಲ್ಲೂ ಅವನಿಗೆ ಪ್ರತಿಫಲ ಇಲ್ಲ. ಜ್ಞಾಪಕನೇ ಇಲ್ಲ ಅಂತ ಅಂದ್ರೆ ಅವನು ಮನೆಗೆ ಹೋಗಿ ಸೇಡ್ ತೀರಿಸ್ಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಸೊಲೊಮನ್ ಹೇಳ್ತಾರೆ, ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನದಲ್ಲಿ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ, ಯುಕ್ತಿಯೂ, ತಿಳಿವಳಿಕೆಯೂ, ಜ್ಞಾನವೂ ಇರುವುದಿಲ್ಲ. ಸಮಾಧಿಗೆ ಹೋದ ಮೇಲೆ ಏನೂ ಮಾಡುವುದಕ್ಕೂ ಸಾಧ್ಯವಿಲ್ಲ. ಮನುಷ್ಯ ಸತ್ತಿದ ತಕ್ಷಣ ಅವನ ಆತ್ಮ ಅಲ್ಲೋ ಇಲ್ಲೋ ಹೋಗುವುದಾದ್ರೆ ಯೇಸುಕ್ರಿಸ್ತರು ಮರಣದಿಂದ 3 ಜನರನ್ನು ಎಬ್ಬಿಸುತ್ತಾರೆ. ಅದು ಯಾರು ಅಂದ್ರೆ ಲಾಜರ್ನ, ಯಾಯಿರನ ಮಗಳನ್ನ ಮತ್ತೆ ಬಡ ವಿಧವೆಯ ಮಗನ್ನ. ಲಾಜರ್ ಯೇಸುಕ್ರಿಸ್ತರ ಸ್ನೇಹಿತ. ಎಲ್ಲರೂ ಅಂದುಕೊಳ್ಳುವ ರೀತಿಯಲ್ಲಿ ಲಾಜರ್ ಆತ್ಮ ಸ್ವರ್ಗಕ್ಕೆ ಹೋಗಬೇಕು ತಾನೆ. ಯೇಸುಕ್ರಿಸ್ತರು ಲಾಜರ್ ಸತ್ತಿ 3 ದಿನದ ನಂತರ ಲಾಜರ್ನ ಎಬ್ಬಿಸ್ತಾರೆ. ಲಾಜರ್ ಏನಾದ್ರೂ ಯೇಸುಕ್ರಿಸ್ತರ್ನ, ಸ್ವಾಮಿ ನನ್ನನ್ನು ಯಾಕೆ ಭೂಲೋಕಕ್ಕೆ ಕರ್ಸಿದ್ರಿ, ನಾನ್ ಪರಲೋಕದಲ್ಲಿ ಚೆನ್ನಾಗಿದೆ ಎಂದು ಹೇಳಿದ್ರಾ? ಮಾರ್ತಾಳು ಮರಿಯಾಳು ಅಳುವಾಗ ಯೇಸುಕ್ರಿಸ್ತರು ಕೂಡ ಅವರ ಜೊತೆಯಲ್ಲಿ ಕಣ್ಣೀರಿಡ್ತಾರೆ. ಯಾಕೆ ಕಣ್ಣೀರು ಇಟ್ಟರು? ಯೇಸುಕ್ರಿಸ್ತರು ಹೇಳ್ತಾರೆ, ನಾನೇ ಜೀವವು, ನಾನೇ ಪುನರುತ್ಥಾನವು ಎಂದು ಹೇಳ್ತಾರಲ್ಲ. ಯೇಸುಕ್ರಿಸ್ತರು ಮಾರ್ತಾಳ್ ಮರಿಯಾಳಿಗೆ ಹೇಳ್ಬಹುದಿತ್ತಲ್ಲ, ನಿಮ್ಮ ಅಣ್ಣ ಲಾಜರ್ ಸ್ವರ್ಗದಲ್ಲಿ ದೇವ್ರಿಗೆ ಸ್ತೋತ್ರ ಮಾಡ್ಕೊಂಡು ಚೆನ್ನಾಗಿದ್ದಾನೆ, ನೀವು ಸಂತೋಷವಾಗಿರಿ, ಯಾಕೆ ಕಣ್ಣೀರಿಡ್ತೀರಾ, ಕಣ್ಣೀರಿಡ್ಬೇಡಿ ಎಂದು ಹೇಳ್ಬೋದಾಯ್ತಲ್ವಾ? ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಅಂದ್ರೆ ಈ ರೀತಿ ಇದ್ರೇನೆ ತಾನೇ ಹೇಳೋದಕ್ಕೆ. ಆ ರೀತಿ ಇದ್ದಿದ್ರೆ ಯೇಸು ಕ್ರಿಸ್ತರೇ ಹೇಳ್ತಿದ್ರು. ನಮ್ಗೆಲ್ಲ ಇಷ್ಟೆಲ್ಲ ಸತ್ಯ ಹೇಳ್ಕೊಟ್ಟಿರುವಂತ ಯೇಸು ಕ್ರಿಸ್ತರು ಇಂಥ ಒಂದು ಗಂಭೀರವಾದಂತ ವಿಚಾರವನ್ನು ಖಂಡಿತವಾಗಿ ತಿಳಿಸ್ತಿದ್ರು. ಸರಿ, ಲಾಜರ್ ಬದುಕಿ ಬಂದ್ರಲ್ಲ, ಆ ರೀತಿ ಏನಾದ್ರೂ ಇತ್ತು ಅಂದ್ರೆ ಲಾಜರ್ ಹೇಳ್ಬೋದಿತ್ತು ತಾನೆ. ಸತ್ಯವೇದದಲ್ಲಿ ಈ ರೀತಿ ಇತ್ತು ಅಂದ್ರೆ ಲಾಜರ್ ಆಗ್ಲಿ, ಯಾಯಿರನ ಮಗಳಾಗ್ಲಿ, ಬಡ ವಿಧವೆಯ ಮಗನಾಗ್ಲಿ ಈ ಮಾತನ್ನು ಹೇಳ್ಬೇಕಾಗಿತ್ತು. ಇಲ್ಲ ಅಂದ್ರೆ ನಮ್ಮ ಯೇಸು ಕ್ರಿಸ್ತರಾದ್ರೂ ಹೇಳ್ಬೋದಾಯ್ತು. ಇದೆಲ್ಲ ಹೇಳಿಲ್ಲ ಅಂದ್ರೆ ಇದ್ರಲ್ಲೇ ನಮ್ಗೆ ಅರ್ಥವಾಗುತ್ತದೆ ಇದೆಲ್ಲ ಸತ್ಯವೇದದಲ್ಲಿ ಇಲ್ಲದಿರುವ ಉಪದೇಶಗಳು ಎಂದು. ಅದಕ್ಕೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಆತ್ಮ ಸಾಯುತ್ತದೆ ಎಂದು. ಸರಿ, ಹಾಗಾದ್ರೆ ಆತ್ಮ ಸಾಯುತ್ತದೆ, ಮತ್ತೆ ಈ ದೆವ್ವ ಭೂತಗಳು ಇದೆಯಲ್ಲ, ಇದು ಏನು? ಇದರ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಸತ್ಯವೇದದಲ್ಲಿ ದೆವ್ವ ಭೂತಗಳ ಬಗ್ಗೆ ಕೊಟ್ಟಿದ್ದಾರಾ ಅಂದ್ರೆ ಹೌದು, ಕೊಟ್ಟಿದ್ದಾರೆ. 1ನೇ ಕೊರಿಂಥ 10ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತಾರೆ, ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ಕೊಟ್ಟಿದ್ದಾರೆ. ದೆವ್ವಗಳಿಗೆ ಅರ್ಪಿಸುತ್ತಾರೆ ಅಂತಾರಲ್ಲ, ಈ ದೆವ್ವ ಯಾವುದು, ಎಲ್ಲಿಂದ ಬಂತು ಅಂತ ಯಾರಿಗಾದ್ರೂ ಕೇಳಿದ್ರೆ, ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನಲ್ಲ, ಆಗ ಅವನ ಆತ್ಮಕ್ಕೆ ಶಾಂತಿ ಇರಲ್ಲ, ಲೋಕದಲ್ಲೆಲ್ಲ ಅಲೆದಾಡುತ್ತಾ ಇರುತ್ತೆ. ಆ ದೆವ್ವ ಪೀಡಿಸೋದಕ್ಕೆ ಅವಾಗವಾಗ ಬರ್ತವೆ ಅಂತ ಅಂತಾರೆ. ಸರಿ, ಈ ರೀತಿನೇ ಅಂದ್ಕೊಡೋಣ. ಎಲ್ಲರೂ ಏನ್ ಹೇಳ್ತಾರೆ, ಮನುಷ್ಯ ಸತ್ತಿದ ತಕ್ಷಣ ಅವನ ಆತ್ಮ ನರಕಕ್ಕೋ ಇಲ್ಲ ಸ್ವರ್ಗಕ್ಕೋ ಹೋಗುತ್ತೆ ಎಂದು. ಈ ಆತ್ಮಕ್ಕೆ ಶಾಂತಿ ಇಲ್ಲ ತಾನೆ, ಕೆಟ್ಟ ಆತ್ಮ ತಾನೆ. ಹಾಗಾದ್ರೆ ಈ ಆತ್ಮ ನರ್ಕದಲ್ಲಿ ಇರ್ಬೇಕು ತಾನೆ. ನರ್ಕದಲ್ಲಿ ತೊಂದರೆ ಅನುಭವಿಸುತ್ತಿರುವಂತ ಕೆಟ್ಟ ಆತ್ಮ ನರ್ಕದಿಂದ ತಪ್ಪಿಸ್ಕೊಂಡು ಭೂಲೋಕಕ್ಕೆ ಹೇಗ್ ಬರುತ್ತೆ? ಅದು ರಾತ್ರಿ ಸಮಯದಲ್ಲೇ ಹೇಗ್ ಬರುತ್ತೆ? ಇದನ್ನ ನಾವು ಸತ್ಯವೇದದ ಮುಖಾಂತರ ಈ ದೆವ್ವ ಅಂದ್ರೆ ಯಾರು ಎಂದು ನೋಡೋಣ. ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಇರ್ಬೇಕಾದ್ರೆ ತುಂಬಾ ದೆವ್ವಗಳನ್ನು ಓಡಿಸಿದ್ರು.
ಮಾರ್ಕ್ 1 23-24 ವಚನ. ಸಭಾ ಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಏಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಏಸು ಕ್ರಿಸ್ತರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಆದ್ರೆ ಈ ದೆವ್ವಗಳಿಗೆ ಗೊತ್ತಿತ್ತು. ಇನ್ನೊಂದು ವಚನವನ್ನು ನೋಡೋಣ. ಮಾರ್ಕ್ 1 ವಚನ. ಅನೇಕ ದೆವ್ವಗಳನ್ನು ಬಿಡಿಸಿದನು ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತನಾಡಗೊಡಿಸಲಿಲ್ಲ. ಆ ದೆವ್ವಗಳ ಬಗ್ಗೆ ಏಸು ಕ್ರಿಸ್ತರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಏಸು ಕ್ರಿಸ್ತರು ದೆವ್ವಗಳಿಗೆ ಮಾತನಾಡುವುದಕ್ಕೆ ಅವಕಾಶ ಕೊಡಲಿಲ್ಲ. ಏಸು ಕ್ರಿಸ್ತರು ನಮಗೆ ಸುಳಿವು ಕೊಡುತ್ತಾರೆ. ಆ ದೆವ್ವಗಳು ಏಸು ಕ್ರಿಸ್ತರನ್ನು ನೋಡಿ ಒಂದು ಮಾತು ಹೇಳ್ತವೆ. ಏನ್ ಹೇಳ್ತಾರೆ ಅಂತ ಅಂದ್ರೆ, ಮಾರ್ಕ್ 1 ವಚನದಲ್ಲಿ, ನಿನ್ನನ್ನು ಬಲ್ಲೆನು, ನಿನ್ನನ್ನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿದವು. ಏಸು ಕ್ರಿಸ್ತರೇ ದೇವರ ಮಗ ಎಂದು ಆ ದೆವ್ವಗಳಿಗೆ ಗೊತ್ತಿತ್ತು. ಏಸು ಕ್ರಿಸ್ತರು ದೇವರ ಮಗ ಅಂತ ಆ ಕಾಲದಲ್ಲಿ ಯೆಹೂದ್ಯರಿಗೆ ಯಾರಿಗಾದ್ರೂ ಗೊತ್ತಿತ್ತ ಅಂದ್ರೆ ಗೊತ್ತಿರ್ಲಿಲ್ಲ. 1 ಕೊರಿಂಥ 2 ವಚನ. ಇದನ್ನು ಇಹಲೋಕ ಅಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಏಸು ಕ್ರಿಸ್ತರೇ ದೇವರ ಮಗ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಮನುಷ್ಯರಿಗೆ ಗೊತ್ತಿಲ್ಲದ ವಿಚಾರ ಈ ದೆವ್ವಗಳಿಗೆ ಹೇಗ್ ಗೊತ್ತಾಯ್ತು? ಈ ದೆವ್ವಗಳು ಯಾರು? ಈ ದೆವ್ವಗಳು ಯಾರು ಅಂದ್ರೆ, ಮೊದಲನೇ ಲೋಕದಲ್ಲಿ ದೇವಪುತ್ರರು ಭೂಲೋಕಕ್ಕೆ ಮಾಂಸಿಕ ದೇಹದಲ್ಲಿ ಬಂದಾಗ ಸುಂದರವಾಗಿರುವ ಸ್ತ್ರೀಯರನ್ನು ನೋಡಿ ಅವ್ರ ಜೊತೆ ಸಂಬಂಧ ಇಟ್ಕೊಂಡ್ರಲ್ಲ, ಅವರೇ ಈ ದೆವ್ವಗಳು. ಆದಿಕಾಂಡ 6 ವಚನ. ದೇವದೂತರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟ ಆದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲಿದ್ದರು. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ರಾಕ್ಷಸರುಗಳು ಇದ್ರು ಎಂದು ಇತಿಹಾಸದಲ್ಲಿ ಇದೆ. ಅವರೆಲ್ಲ ಎಲ್ಲೋದ್ರು ಅಂತ ಅಂದ್ರೆ, ಈ ಎಲ್ಲಾ ರಾಕ್ಷಸರನ್ನ ದೇವ್ರು ಜಳ ಪ್ರಳಯದಲ್ಲಿ ನಾಶ ಮಾಡಿದ್ರು. ಆದ್ರೆ ಇವರ ತಂದೆಗಳು ಇದ್ರಲ್ಲ, ದೇವದೂತರು, ಅವರು ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಮಾರ್ಪಾಡಾಗಿ ತಪ್ಪಿಸ್ಕೊಳ್ಳುವಾಗ ದೇವ್ರು ಅವರನ್ನ ಸುಮ್ನೆ ಬಿಡ್ಲಿಲ್ಲ. ಅವರನ್ನ ಏನ್ ಮಾಡಿದ್ರು ಅಂದ್ರೆ, 2 ಪೇತ್ರ 2 ವಚನದಲ್ಲಿ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗೆ ಒಪ್ಪಿಸಿದರು. ಯಾವುದು ಇದು ಕತ್ತಲೆ ಗುಂಡಿ ಅಂದ್ರೆ? ಭೂಮಿ ಮೇಲೆ ಇರುವಂತ ವಾಯುಮಂಡಲ. ಈ ವಾಯುಮಂಡಲದಲ್ಲಿ ದೇವ್ರು ದೇವದೂತರನ್ನ ಕಟ್ಟಾಕಿದ್ದಾರೆ. ಅದಕ್ಕೆ ಹೇಳೋದು ಎಫೆಸದವರಿಗೆ 2 ವಚನದಲ್ಲಿ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ನಂಬದೊಲ್ಲದವರನ್ನು ಅವಿಧೇಯತೆಗೆ ಅಂದ್ರೆ ಕೆಟ್ಟತನಕ್ಕೆ ಪ್ರೇರಣೆ ಮಾಡುವಂತ ದುರಾತ್ಮ ಯಾರಂತ ಅಂದ್ರೆ ಸೈತಾನ್. ಅವನ್ ಜೊತೆ ಬಿದ್ದೋಗಿರುವಂತ ದೂತರುಗಳು ಇದ್ದಾರೆ. ಈ ಬಿದ್ದೋಗಿರುವ ದೂತರುಗಳೇ ಯೇಸು ಕ್ರಿಸ್ತರ ಮೊದಲನೇ ಬರುವಿಕೆಯಲ್ಲಿ ದೆವ್ವಗಳಾಗಿ ಇದ್ದದ್ದು. ಸತ್ಯವೇದದಲ್ಲಿ 2 ಉದಯ ಸೂಚಕ ನಕ್ಷತ್ರ ಇದ್ದಾರೆ. ಒಂದು ಯೇಸು ಕ್ರಿಸ್ತರು, ಇನ್ನೊಂದು ಲೂಸಿಫರ್. ಭೂಲೋಕಕ್ಕೆ ಅಸ್ಥಿವಾರ ಹಾಕುವಾಗ 2 ಉದಯ ಸೂಚಕ ನಕ್ಷತ್ರಗಳು ಈ ಎಲ್ಲಾ ದೂತರುಗಳು ಸೇರಿ ಅಸ್ಥಿವಾರ ಹಾಕಿದ್ರು. ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತರು ದೇವರ ಮಗ ಎಂದು ಮನುಷ್ಯರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಆದ್ರೆ ದೂತರುಗಳಿಗೆ ಗೊತ್ತಿತ್ತು. ಈ ದೂತರುಗಳನ್ನೇ ಯೇಸು ಕ್ರಿಸ್ತರು ಮೊದಲನೇ ಬರುವಿಕೆಯಲ್ಲಿ ಓಡಿಸಿದ್ದು. ಇವರು ವಾಯುಮಂಡಲದಿಂದಲೇ ಯಾರ ನಂಬಿಕೆ ಕಮ್ಮಿ ಆಗಿದ್ಯೋ ಅವರನ್ನು ಉಪಯೋಗಿಸ್ಕೊಂಡು ಅವರ ಮುಖಾಂತರ ಎಲ್ಲ ದುಷ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇ ಲೋಕದಲ್ಲಿ ಬಿದ್ದೋಗಿರುವ ದೂತರುಗಳು ಮಾಂಸದ ಶರೀರದಲ್ಲಿ ಮಾರ್ಪಾಡಾಗಿ ಸ್ತ್ರೀಯರ ಜೊತೆ ಸಂಬಂಧ ಇಟ್ಕೊಳ್ತಿದ್ರು. ಆದ್ರೆ ಈಗ ಮಾಂಸದಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ದೇವ್ರು ಅವರನ್ನ ವಾಯುಮಂಡಲದಲ್ಲಿ ಕಟ್ಟಾಕಿದ್ದಾರೆ. ಅವರು ಭೂಲೋಕಕ್ಕೆ ಬರ್ಬೇಕಂದ್ರೆ ಅವರಿಗೆ ಶರೀರ ಬೇಕು. ಅದಕ್ಕೆ ಅವರು ಯಾವ ಶರೀರನ ಹುಡುಕುತ್ತಾರೆ ಅಂದ್ರೆ, ಯಾರ ಮನಸ್ಸು ದುರ್ಬಲ ಆಗಿದ್ಯೋ ಅವರ ದೇಹದ ಮುಖಾಂತರ ಎಲ್ಲ ದುಷ್ಟ ಕೆಲಸಗಳನ್ನು ಮಾಡ್ತಾರೆ. ಇದೇ ಏಸು ಕ್ರಿಸ್ತರ ಮೊದಲನೇ ಬರುವಿಕೆಯಲ್ಲಿ ಆಗಿದ್ದು. ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಅವನು ವಿಚಿತ್ರವಾಗಿ ಆಡುತ್ತಿದ್ದ. ಏಸು ಕ್ರಿಸ್ತರನ್ನು ನೋಡಿ ತಕ್ಷಣ ದೆವ್ವ ಮಾತನಾಡ್ಲಿಲ್ಲ. ಯಾಕಂದ್ರೆ ಏಸು ಕ್ರಿಸ್ತರೇ ಇವರನ್ನೆಲ್ಲ ಸೃಷ್ಟಿ ಮಾಡಿದ್ದು. ಅದಕ್ಕೆ ಒಂದು ಮಾತು ಮಾತಾಡ್ಲಿಲ್ಲ. ಕೆಲವೊಂದು ಸಾರಿ ದೆವ್ವಗಳು ಏಸು ಕ್ರಿಸ್ತರನ್ನು ನೋಡಿ, ನಮ್ಮ ಗೊಡವೆ ನಿಮಗೆ ಯಾಕೆ? ನಮ್ಮನ್ನು ಬಿಟ್ಬಿಡಿ, ಹಂದಿಗಳ ಹಿಂಡಿಗೆ ಕಳಿಸ್ಬಿಡಿ ಎಂದು ಕೇಳ್ಕೊಳ್ತವೆ. ಯಾಕಂದ್ರೆ ಏಸು ಕ್ರಿಸ್ತರ ಶಕ್ತಿ ಬಗ್ಗೆ ಗೊತ್ತಿತ್ತು.
ಅವರು ದೇವ್ರ ಮಗ ಎಲ್ಲ ಬಿಟ್ಟು ಬಂದಿದ್ದಾರೆ ಎಂದು ಗೊತ್ತಿತ್ತು. ಕೆಲವು ಬಿದ್ದೋಗಿರುವಂತ ದೂತರುಗಳು ಮಾತನ್ನು ಕೇಳ್ತಿದ್ವು. ದೆವ್ವಗಳು ಅಂದ್ರೆ ಯಾರೋ ಒಬ್ಬ ಮನುಷ್ಯ ಸತ್ತೋಗಿದ್ದಾನೆ, ಅವನ ಆತ್ಮಕ್ಕೆ ಶಾಂತಿ ಇಲ್ಲದೆ ಒದ್ದಾಡ್ತಾ ಇದೆ ಅನ್ನುವುದು ತಪ್ಪಾದ ಕಲ್ಪನೆಗಳು. ಇದೆಲ್ಲ ಸತ್ಯವೇದದಲ್ಲಿ ಇಲ್ಲ. ದೆವ್ವ, ಭೂತ, ಪ್ರೇತ, ಪಿಶಾಚಿಗಳಾಗ್ಲಿ ಮನೆಗೆ ಬರೋದು ಇದ್ಯಾವುದೂ ಇಲ್ಲ. ನಾವು ಸಮಾಧಿಗೋಗಿ ಇಡೀ ರಾತ್ರಿ ಅಲ್ಲೇ ಮಲಗಿದ್ರು ಕೂಡ ನಮ್ಗೇನು ಆಗಲ್ಲ. ಹಾಗಾದ್ರೆ ದೆವ್ವಗಳು ಇಲ್ಲ. ಪುನರುತ್ಥಾನ ಎಂದರೆ ಏನು? ಪುನರುತ್ಥಾನ ಯಾವ ರೀತಿ ಇರುತ್ತೆ ಅಂದ್ರೆ, ಏಸು ಕ್ರಿಸ್ತರು ಯಾವ ರೀತಿ ಲಾಜರ್ನ ಎಬ್ಬಿಸಿದ್ರೋ ಅದೇ ರೀತಿ ಏಸು ಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಸತ್ತೋಗಿರುವರು ಎಲ್ಲಾರು ಪುನರುತ್ಥಾನವಾಗಿ ಬರ್ತಾರೆ. ಈ ಒಂದು ಪುನರುತ್ಥಾನದ ಬಗ್ಗೆ ಅಪೋಸ್ತಲರಾದ ಪೌಲ ವಿವರಣೆ ಕೊಟ್ಟಿದ್ದಾರೆ. ಅದು ಎಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ರೆ 1 ಕೊರಿಂಥ 15ನೇ ಅಧ್ಯಾಯ 35ರಿಂದ 39ನೇ ವಚನದಲ್ಲಿ ತಿಳಿಸಿದ್ದಾರೆ. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂತ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳುತ್ತಾನೆ. ಅದಕ್ಕೆ ಅಪೋಸ್ತಲರಾದ ಪೌಲರು ಏನ್ ಹೇಳ್ತಾರೆ ಅಂದ್ರೆ, ಪುನರುತ್ಥಾನವನ್ನು ಒಂದು ಬೀಜಕ್ಕೆ ಹೋಲಿಕೆ ಮಾಡುತ್ತಾರೆ. ನೀನು ಬಿತ್ತುವ ಬೀಜ ಸಾಯದಿದ್ದರೆ ಜೀವಂತವಾಗಿರುವುದಿಲ್ಲ. ಒಂದು ಬೀಜ ಬಿತ್ತನೆ ಮಾಡಬೇಕು ಅಂದ್ರೆ ಆ ಬೀಜ ಸತ್ತೋಗಿರ್ಬೇಕು. ಸತ್ತಿರುವ ಬೀಜವನ್ನು ಬಿತ್ತನೆ ಮಾಡಿದರೆ ಅದು ಹೊಸದಾಗಿ ಮೊಳಕೆ ಒಡೆದು ಗಿಡವಾಗಿ ಬರುವುದಕ್ಕೆ ಸಾಧ್ಯ. ಮನುಷ್ಯ ದೇಹದಲ್ಲಿ ಎದ್ದು ಬರ್ತಾನೆ ಅಂದ್ರೆ ಅವನು ಮೊದಲು ಸಾಯ್ಬೇಕು. ಅವನು ಸತ್ತೇ ಇಲ್ಲ ಅಂದ್ರೆ ಮತ್ತೆ ಹೇಗೆ ಎದ್ದು ಬರುವುದಕ್ಕೆ ಸಾಧ್ಯ? ಎಷ್ಟೋ ಜನ ಹೇಳುತ್ತಾರೆ, ಅವನು ಸತ್ತಿದ ಮೇಲೆ ಅಲ್ಲಿ ಹೋದ ಇಲ್ಲಿ ಹೋದ ಅಂತ ಹೇಳ್ತಾರಲ್ಲ. ಅವನು ಅಲ್ಲಿ ಇಲ್ಲಿ ಹೋದ್ರೆ ಪುನರುತ್ಥಾನ ಅಂತ ಯಾಕೆ ಮಾಡಿದ್ದಾರೆ? ಪುನರುತ್ಥಾನ ಇರೋದಕ್ಕೇನೆ ಮರಣ ಅಂತ ಇರುವುದು. ಮರಣ ಹೊಂದಿದರೇನೆ ಅವನು ಪುನರುತ್ಥಾನವಾಗಿ ಬರುವುದು. ಮರಣನೇ ಹೊಂದಿಲ್ಲ ಅಂದ್ರೆ ಪುನರುತ್ಥಾನವಾಗಿ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವ ಶರೀರದಲ್ಲಿ ಎದ್ದು ಬರ್ತಾನೆ ಅಂದ್ರೆ, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಅಂದ್ರೆ ಅರ್ಥ ಏನಂದ್ರೆ, ಒಂದು ಉದಾಹರಣೆಯನ್ನು ನೋಡೋಣ. ಒಂದು ಅಲಸುಂಡಿ ಕಾಳಿದೆ. ಈ ಅಲಸುಂಡಿ ಕಾಳನ್ನು ಬಿತ್ತನೆ ಮಾಡಿದರೆ ಅದೇ ಕಾಳು ಬರುವುದಿಲ್ಲ. ಆ ಕಾಳು ಮಣ್ಣಿಗೆ ಹೋಗಿ ಮೊಳಕೆ ಒಡೆದು ಗಿಡ ಆಗಿ ಅದೇ ರೀತಿ ಇನ್ನೊಂದು ಅಲಸುಂಡಿ ಕಾಳು ಗಿಡದಲ್ಲಿ ಬೆಳೆಯುತ್ತದೆ. ಆ ಕಾಳು ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಗಾತ್ರದಲ್ಲಿ, ನೋಡುವುದಕ್ಕೆ ಎಲ್ಲ ಒಂದೇ ರೀತಿನೇ ಇರುತ್ತದೆ. ಅದೇ ಪ್ರಕಾರ ಪುನರುತ್ಥಾನದಲ್ಲಿ ಅದೇ ದೇಹದಲ್ಲಿ ಯಾರು ಎದ್ದು ಬರೋದಿಲ್ಲ. ದೇವರು ಅದರದರ ದೇಹವನ್ನು ಕೊಡುತ್ತಾರೆ. ಎಲ್ಲಾ ಶರೀರಗಳು ಒಂದೇ ವಿಧವಾದುದಲ್ಲ. ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳದು ಬೇರೆ. ಎಲ್ಲದಕ್ಕೂ ಬೇರೆ ಬೇರೆ ದೇಹಗಳು ಇದೆ. ಪಕ್ಷಿಗಳಿಗೆ ಪ್ರಾಣಿ ದೇಹ ಕೊಡುವುದಕ್ಕೆ ಆಗತ್ತಾ? ಪ್ರಾಣಿಗೆ ಮನುಷ್ಯನ ದೇಹ ಕೊಡುವುದಕ್ಕೆ ಆಗತ್ತಾ? ಅದರದರ ದೇಹಕ್ಕೆ ತಕ್ಕಂತೆ ದೇಹವನ್ನು ದೇವರು ಕೊಡ್ತಾರೆ. ಇದು ಸಾಧ್ಯನಾ ಅಂದ್ರೆ ಸಾಧ್ಯ. ಇದಕ್ಕೆ ನಾವು ಒಂದು ಉದಾಹರಣೆ ನೋಡೋಣ. ಒಂದು ಟಿವಿ ಇದೆ. ಈ ಟಿವಿ ನಾಶವಾದ್ರೆ ಮತ್ತೊಂದು ಟಿವಿಯನ್ನು ತರಬಹುದಾ ಇಲ್ವಾ ಅಂದ್ರೆ ತರಬಹುದು. ಟಿವಿನ ಯಾರು ತಯಾರಿಸಿದ್ದಾರೆ ಅವರು ಅದೇ ರೀತಿ ಇನ್ನೊಂದು ಟಿವಿಯನ್ನು ತಯಾರಿಸಬಹುದು. ಇದೇ ರೀತಿ ನಮ್ಮನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತರಿಗೆ ಮತ್ತೆ ನಮ್ಮನ್ನು ಸೃಷ್ಟಿ ಮಾಡುವುದಕ್ಕೆ ಆಗೋದಿಲ್ವಾ? ಖಂಡಿತವಾಗಿ ಸಾಧ್ಯವಾಗುತ್ತದೆ. ದೇವರು ಪುನರುತ್ಥಾನದಲ್ಲಿ ನಮ್ಮ ಹಳೆ ತರ ಶರೀರದ ರೀತಿನೇ ಇನ್ನೊಂದು ನೂತನ ಶರೀರ ಕೊಡ್ತಾರೆ. ನಮ್ಮ ದೇಹ ಸುಟ್ಟೋಗಿದ್ರು ಸರಿ, ನಾಶವಾದ್ರೂ ಸರಿ, ದೇವರು ನೂತನ ದೇಹವನ್ನು ಕೊಡ್ತಾರೆ. ಇದು ಇಸ್ರಾಯೇಲ್ ಜನರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ದೇಹವನ್ನು ಜೋಪಾನ ಮಾಡಿ ಇಡ್ತಿದ್ರು. ಐಗುಪ್ತ ದೇಶದ ಜನರು ಸತ್ತಿರುವ ಮನುಷ್ಯರನ್ನು ಸುಗಂಧ ದ್ರವ್ಯಗಳನ್ನು ಹಾಕಿ ಬಟ್ಟೆಯಿಂದ ಸುತ್ತಿ ಇಡುತ್ತಿದ್ರು. ಈ ಆಲೋಚನೆಯನ್ನು ಹೇಳ್ಕೊಟ್ಟವರು ಯಾರಂದ್ರೆ ನಮ್ಮ ಇಸ್ರಾಯೇಲ್ ಜನರು. ಆದಿಕಾಂಡ 50ನೇ ಅಧ್ಯಾಯ 2ನೇ ವಚನದಲ್ಲಿ ಯೋಸೇಫನು ತನ್ನ ತಂದೆಯ ಶವವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿ ಸಿದ್ಧಪಡಿಸಿರಿ ಎಂದು ಅಪ್ಪಣೆ ಕೊಡಲು ಅವರು ಹಾಗೆಯೇ ಮಾಡಿದರು. ಯೋಸೇಫನು ಸರ್ವಾಧಿಕಾರಿ ಆಗಿದ್ರಲ್ಲ, ಆಗ ಇದೆಲ್ಲ ನಡೆದಿದ್ದು. ಯೋಸೇಫನ ಶವಕ್ಕೂ ಕೂಡ ಅದೇ ರೀತಿ ಮಾಡಿದರು. ಇದನ್ನೇ ಐಗುಪ್ತ ದೇಶದ ಜನರು ಮುಂದುವರೆಸಿದ್ರು. ದೇಹ ನಾಶವಾದರೂ ಸರಿ, ಯೇಸು ಕ್ರಿಸ್ತರು ತನ್ನ ಪ್ರಾಣವನ್ನು ವಿಮೋಚನೆ ಕ್ರಯವಾಗಿ ನಮಗೆ ಕೊಟ್ಟಿರುವುದರಿಂದ ಮರಣದಿಂದ ಮತ್ತೆ ಬರುವುದಕ್ಕೆ ರಕ್ಷಣೆ ಇದೆ. ಇದನ್ನೇ ಯೇಸು ಕ್ರಿಸ್ತರು ಹೇಳುವುದು ಮತ್ತಾಯ 10ನೇ ಅಧ್ಯಾಯ 28ನೇ ವಚನದಲ್ಲಿ. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನು ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಸೈತಾನ್ ಬರೀ ದೇಹವನ್ನು ನಾಶ ಮಾಡಬಹುದು, ಆದ್ರೆ ನಾವು ಯೇಸು ಕ್ರಿಸ್ತರ ರಾಜ್ಯದಲ್ಲಿ ಮತ್ತೆ ಬಾರದೆ ರೀತಿ ತಡೆಯುವುದಕ್ಕೆ ಸಾಧ್ಯವಿಲ್ಲ.
ದೇವರು ನಮ್ಮನ್ನು ಎಬ್ಬಿಸುತ್ತಾರೆ. ಅಪೊಸ್ತಲರಾದ ಪೌಲರು 1 ಕೊರಿಂಥ 15ನೇ ಅಧ್ಯಾಯ 12ರಿಂದ 19ನೇ ವಚನದಲ್ಲಿ ಹೇಳುತ್ತಾರೆ, ಕ್ರಿಸ್ತನು ಸತ್ತವರೊಳಗೆ ಎಬ್ಬಿಸಲ್ಪಟ್ಟವರೇ ಸಾರುತ್ತಿದ್ದೀವಿ ತಾನೆ. ಸತ್ತವರು ಸತ್ತೇ ಇಲ್ಲ ಅಂತ ಅಂದ್ರೆ, ಏಸು ಕ್ರಿಸ್ತರು ಎದ್ದು ಬಂದೇ ಇಲ್ಲ ಅಂತ ಅಂದ್ರೆ, ನಾವು ಇಷ್ಟೆಲ್ಲ ನಂಬಿಕೆ ಇಟ್ಟು ಪ್ರಸಂಗ ಮಾಡಿ ಏನು ಪ್ರಯೋಜನ ಇಲ್ಲ. ನಾವು ಹೇಳುವಂತವರು ಎಲ್ಲರಿಗಿಂತ ಮೋಸ ಹೋದವರು, ಸುಳ್ಳುಗಾರರು ಎಂದು ಹೇಳುತ್ತಾರೆ. ಏಸು ಕ್ರಿಸ್ತರಿಗೆ ಪುನರುತ್ಥಾನ ಆಗಿಲ್ಲ ಅಂತ ಅಂದ್ರೆ ರಕ್ಷಣೆ ಹೊಂದಿಲ್ಲ ಎಂದು ಅರ್ಥ. ನಮಗೆ ಈ ಜೀವನದ ಮೇಲೆ ನಂಬಿಕೆ ಇದೆ, ಸತ್ತ ಮೇಲೆ ನಮಗೆ ನಂಬಿಕೆ ಇಲ್ಲ ಎಂದು ಹೇಳುವುದಾದ್ರೆ ಕ್ರಿಸ್ತರ ಬಗ್ಗೆ ಸಾರುವುದು ಎಲ್ಲ ವ್ಯರ್ಥವಾಗುತ್ತದೆ. ಎಲ್ಲರಿಗೂ ರಕ್ಷಣೆ ಇದೆ. ಎಲ್ಲರಿಗೂ ಯಾವಾಗ ರಕ್ಷಣೆ ಅಂದ್ರೆ, ಏಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಬಂದ ಮೇಲೆ ಎಲ್ಲರಿಗೂ ಪುನರುತ್ಥಾನ ಆಗುವುದು. ಆಗ ಸಭೆಗೆ ಮಾತ್ರ ಪರಲೋಕದ ರಕ್ಷಣೆ, ಮಿಕ್ಕಿದಂತ ಎಲ್ಲರೂ ಭೂಲೋಕದ ರಕ್ಷಣೆಯಲ್ಲಿ ಎದ್ದು ಬರುತ್ತಾರೆ. ಇವತ್ತು ಇಡೀ ಲೋಕ ಯಾರನ್ನ ನಂಬ್ತಿದ್ದಾರೆ ಅಂತ ಅಂದ್ರೆ ಸೈತಾನ್ನ. ದೇವರು ಏದೇನ್ ತೋಟದಲ್ಲಿ ಆದಾಮನಿಗೆ ತಿನ್ನಬಾರದಂತ ಹಣ್ಣನ್ನು ತಿನ್ನಬೇಡ, ತಿಂದಿದ ದಿನ ಸತ್ತೇ ಸಾಯುವಿ ಎಂದು ವಿಧಿಸಿದರು. ಅದಕ್ಕೆ ಸೈತಾನ್ ಹವ್ವಾಳಿಗೆ ಹೇಳುತ್ತಾನೆ, ಹೇಗೂ ಸಾಯುವುದಿಲ್ಲ ಎಂದು ಹೇಳಿದ. ಇವತ್ತು ಇಡೀ ಜಗತ್ತು ದೇವ್ರ ವಾಕ್ಯನ ನಂಬ್ತಿದ್ದಾರಾ, ಸೈತಾನ್ ಮಾತನ್ನ ನಂಬ್ತಿದ್ದಾರಾ ಅಂದ್ರೆ ಎಲ್ಲರೂ ನಂಬುತ್ತಿರುವುದು ಸೈತಾನ್ ಮಾತನ್ನ. ಸುಳ್ಳಿಗೆ ತಂದೆ ಸೈತಾನನು. ಆತ್ಮ ಸಾಯುವುದಿಲ್ಲ ಎಂದು ಯೆಹೂದ್ಯರು ನಂಬುವುದಿಲ್ಲ. ಈ ತತ್ವ ಯಾವಾಗ ಬಂತು ಅಂದ್ರೆ, ದೇವರ ವಾಕ್ಯ ಯೆಹೂದ್ಯರನ್ನು ಬಿಟ್ಟು ಅನ್ಯ ಜನಾಂಗದವರಿಗೆ ಬಂತಲ್ಲ ಆಗ. ಗ್ರೀಕ್ ದೇಶದಲ್ಲಿ ಪ್ಲೋಟೋ ಎಂಬ ಒಬ್ಬ ಫಿಲಾಸಫರ್ ಇದ್ದ. ಅವನೇ ಆತ್ಮ ಸಾಯುವುದಿಲ್ಲ ಎಂಬುವ ತತ್ವವನ್ನು ಮೊದಲು ತಂದಿದ್ದು. ಅಲ್ಲಿಯವರೆಗೂ ಯಾರಿಗೂ ಆತ್ಮದ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ. ಇದನ್ನ ಅಪೊಸ್ತಲರಾದ ಪೌಲರು ಗ್ರೀಕ್ ಪಟ್ಟಣದಲ್ಲಿ ಉಪದೇಶ ಮಾಡಿದರು. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 6 ಮತ್ತು 37ನೇ ವಚನ. ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಎಂದು ಹೇಳುತ್ತಾರೆ. ಇವರೆಲ್ಲ ಯಾವುದನ್ನು ನಂಬಿಕೊಂಡಿದ್ದರು ಅಂದ್ರೆ, ಆತ್ಮ ಸಾಯುವುದಿಲ್ಲ, ಮನುಷ್ಯ ಸತ್ತರೆ ಅಲ್ಲಿ ಹೋಗುತ್ತಾನೆ ಇಲ್ಲಿ ಹೋಗುತ್ತಾನೆ ಎಂದು ನಂಬುತ್ತಿದ್ದರು. ಅದಕ್ಕೆ ಅಪೊಸ್ತಲರಾದ ಪೌಲರು ಪುನರುತ್ಥಾನ ಇದೆ ಎಂದು ಹೇಳುತ್ತಾರೆ. ಈ ಮಾತು ಅವರಿಗೆ ಹೇಗಿತ್ತು ಅಂದ್ರೆ, ಇಡೀ ಲೋಕವನ್ನೇ ಹಲ್ಲಕೊಲ್ಲಲ ಮಾಡಿದ ಹಾಗಿತ್ತು. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಬೇರೆ ಕೆಲವರು, ನೀವು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು. ಕೆಲವು ಜನರು ಕೇಳುತ್ತಾರೆ, ಕೆಲವರು ಕೇಳುವುದಿಲ್ಲ. ಯಾಕಂದ್ರೆ ಸೈತಾನ್ ಫಿಲಾಸಫರ್ ಪ್ಲೋಟೋ ಮೂಲಕ ಸುಳ್ಳನ್ನು ಎಲ್ಲಾ ಕಡೆ ಪ್ರಚಾರ ಮಾಡಿಸಿದ. ಸುಳ್ಳಿಗೆ ತಂದೆ ಸೈತಾನ್, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಹೇಗೂ ಸಾಯುವುದಿಲ್ಲ ಎಂದು ಹೇಳಿದ್ನಲ್ಲ, ಅದನ್ನ ನಿಜ ಮಾಡಿ ತೋರಿಸ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾನಂದ್ರೆ, ದೆವ್ವಗಳ ತರ, ಭೂತಗಳ ತರ, ಸತ್ತಿರುವರು ಎದ್ದು ಬರುವ ತರ ತೋರಿಸಿ ಜನಗಳನ್ನು ನಂಬಿಸ್ತಾನೆ. ಸತ್ತವರು ಸತ್ತಿಲ್ಲ, ಸತ್ತವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಎಂದು ನಂಬುವಂತೆ ಸೈತಾನ್ ಮಾಡುತ್ತಾನೆ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಆತ್ಮ ಸಾಯುತ್ತದೆ ಎಂದು. ಇದು ಆತ್ಮ ಪಾಠದ 2ನೇ ಭಾಗ. ಈಗ ನಮಗೆ ಒಂದು ಪ್ರಶ್ನೆ ಹುಟ್ಟುತ್ತದೆ. ಆತ್ಮ ಸಾಯುತ್ತದೆ ಅಂದ್ರೆ ಸತ್ಯವೇದದಲ್ಲಿ ಅನೇಕ ಸನ್ನಿವೇಶಗಳು ಆತ್ಮ ಸಾಯದ ರೀತಿಯಲ್ಲಿ ಕೂಡ ಇದೆ. ಅದಕ್ಕೆಲ್ಲ ಏನು ಉತ್ತರ? ಇದಕ್ಕೆಲ್ಲ ಉತ್ತರವನ್ನು ಸತ್ಯವೇದದ ಮುಖಾಂತರ 3ನೇ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಉಚಿತ ಸತ್ಯವೇದ ಅಧ್ಯಯನಕ್ಕಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867768876. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.